ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದೀರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವ್ರಿ. ಬರ್ರಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣಂತ. ಈ ವ್ಲಾಗ್ ಬಂದು ಸ್ಯಾಟರ್ಡೇ ವ್ಲಾಗ್ ಇದು. ನಾನು ಆಲ್ರೆಡಿ ಫ್ರೈಡೇವರೆಗೂ ವ್ಲಾಗ್ ಎಲ್ಲ ಶೇರ್ ಮಾಡ್ಕೊಂಡೀನಿ ನಿಮ್ಮ ಜೊತೆ. ಇದು ಸ್ಯಾಟರ್ಡೇ ವ್ಲಾಗು. ಸಂಡೇ ಅಥವಾ ಮಂಡೇ ಇದನ್ನು ಅಪ್ಲೋಡ್ ಮಾಡಬೇಕಿತ್ತು. ನಾನು ವಿಡಿಯೋ ಎಡಿಟ್ ಮಾಡೋಕ್ಕೆ ಆಗಲಿಲ್ಲ. ಯಾಕಂತಂದ್ರೆ ಟಿ ವಿಲಿ ಎಲ್ಲರೂ ನೋಡಿರ್ಬೋದು, ವಿಜಯ ರಾಘವೇಂದ್ರ ಅವರ ವೈಫ್ ತೀರ್ಕೊಂಡಿದ್ರಲ್ಲ. ನಾನು ಅವತ್ತು ಮಂಡೇ ಬೆಳಗ್ಗೆ ಸಾನ್ವಿನ ಸ್ಕೂಲಿಗೆ ಹೋಗಾದ್ಮೇಲೆ ನಮ್ಮ ಮನೆಯವರು ಕೆಲಸಕ್ಕೆ ಹೋದಾದ್ಮೇಲೆ ಎಡಿಟಿಂಗ್ ಮಾಡೋಣ ಅಂತ ಕುತ್ಕೊಂಡು ಹಾಕಿಬಿಡೋನು ಅಂಥೇಳಿ. ಯಾಕಂದರೆ ಸಂಡೇನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದ್ದು ಅಂಥೇಳಿ ಅವತ್ತು ನನಗೆ ಎಡಿಟ್ ಮಾಡೋಕ್ಕಾಗಲಿಲ್ಲ. ಮಂಡೇ ಇವರೆಲ್ಲ ಹೋದ್ಮೇಲೆ ನಾನು ಒಬ್ಬಳೇ ಇರ್ತೇನಲ್ಲ, ಫ್ರೀಯಾಗಿದ್ದಾಗ ಎಡಿಟ್ ಮಾಡಿ ಹಾಕಿರಾತಂತೇಳಿ ಮಂಡೇ ಕುತ್ಕೊಂಡು ಆವಾಗ ಫೋನ್ ತೊಗೊಂಡಿದ್ದ ತಕ್ಷಣ ಒಂದು ಮೆಸೇಜ್ ಬಂತು ಮೊಬೈಲಲ್ಲಿ. ನೋಡಿದಾಗ ಶೇರ್ ಚಾಟಲ್ಲಿ ಬಂತದು. ನೋಡಿದಾಗ ನಾನೇನೋ ಫೇಕ್ ಅಂತ ಅಂದ್ಕೊಂಡು ಆವಾಗ ವಾಟ್ಸಪ್ ಓಪನ್ ಮಾಡಿದಾಗ ಒಂದಷ್ಟು ಜನ ಸ್ಟೇಟಸ್ ಇಟ್ಟಿದ್ರು. ಆವಾಗ ನೋಡಿದಾಗ ನಿಜ ಇರ್ಬೋದೇನೋ ಅಂಥೇಳಿ ಟಿ ವಿ ಆನ್ ಮಾಡಿದೆ. ನಾನು ಟಿ ವಿ ಆನ್ ಮಾಡ್ರೆ ಅದು ನಿಜಾನ ಆಗ್ಬಿಟ್ಟಿತ್ತು ನೋಡ್ರಿ ಅವತ್ತು. ಆವಾಗ ನಾನು ಟಿ ವಿ ನೋಡೋಕೆ ಮಂಡೇ ಕುತ್ಕೊಂಡಾಕಿ ಅವ್ರದ್ದು ಮಣ್ಣು ಆಗೋವರೆಗೂ ನೋಡ್ರಿ 3 ದಿವಸ ನಾನು ರಾತ್ರಿ 1 ಗಂಟೆ 2 ಗಂಟೆವರೆಗೂ ಟಿ ವಿ ನೋಡಿದ್ದೀನಿ. ಅಷ್ಟು ಬೇಜಾರಾಗಿತ್ತು ನನಗಂತರೂ. ಯಾಕಂದ್ರೆ ಇಷ್ಟು ಸಣ್ಣ ವಯಸ್ಸೊಳಗೆ ಪಾಪ ಅವರು ವಿಜಯ ರಾಘವೇಂದ್ರ ಅವರು ಬೇರೆ ವೀಡಿಯೋಸಲ್ಲಿ ರಿಯಾಲಿಟಿ ಶೋ ಅಲ್ಲೆಲ್ಲ ನಾವು ನೋಡಿರ್ಬೋದು ಅವ್ರನ್ನ. ಎಷ್ಟು ಚಂದ ಅವರು ಹೆಂಡ್ತಿನ ಎಷ್ಟು ಹಚ್ಕೊಂಡಿದ್ರು. ಪಾಪ ಇನ್ನು ಅವ್ರ ಹೆಂಡ್ತಿ ಹೋದ್ಮೇಲೆ ಹೆಂಗಿರ್ತಾರೋ ಏನೋ ಗೊತ್ತಿಲ್ಲ. ಆಮೇಲೆ ಅವ್ರ ಮಗನೂ ಅಷ್ಟೇ ಪಾಪ ಇನ್ನೂ ಸಣ್ಣ, ಅವಾಗ 14 ಏಜ್ ಅಂತೀಗ. ಅವನು ಅಷ್ಟೇ ಇನ್ನು ಅವ್ರ ಅಮ್ಮನ ಬಿಟ್ಟು ಹೆಂಗಿರ್ತಾನೋ ಏನೋ ಗೊತ್ತಿಲ್ಲ ಪಾಪ. ನನಗೆ ಅದ ಒಂಥರ ನೋಡ್ರಿ, ಭಾಳ ನನಗೆ ಅಪ್ಪು ಸರ್ ತೀರ್ಕೊಂಡಾಗೂ ಅಷ್ಟೇ ಟಿ ವಿ ನೋಡ್ತಾ ನಮ್ಗೆ ಒಂಥರ ಎದೆ ನೋವೆಲ್ಲ ಬಂದಂಗೆ ಆಗ್ಬಿಟ್ಟಿತ್ತು. ಅಷ್ಟು ಟಿ ವಿ ನೋಡಿದ್ವಿ ಅವಾಗನು. ಅದಾದಮೇಲೆ ನೋಡ್ರಿ ಇವಾಗನು ಇದು ಒಂದು ಹಿಂಗಾತೀಗ. ಸ್ಪಂದನ ಇವರು ತೀರ್ಕೊಂಡಾಗ ಟಿ ವಿ ನೋಡ್ತಾ ಅಷ್ಟೇ ನಮ್ಮ ಮನ್ಯಾಗನ ಯಾರೋ ಒಬ್ಬರು ತೀರ್ಕೊಂಡಾರೇನೋ ಅನ್ನೋ ಅಷ್ಟು ಬೇಜಾರಾಯಿತು. ಕಂಪ್ಲೀಟಾಗಿ ನಾನು 3 ಡೇಸ ಯಾವುದೇ ಥರ ವೀಡಿಯೋ ಅಪ್ಲೋಡ್ ಮಾಡಿನೂ ಹಾಕಲಿಲ್ಲ. ಮತ್ತು ಯಾವುದೇ ವೀಡಿಯೋನೂ ನಾನು ಮಾಡಿಲ್ಲ. ಮನೆ ಕೆಲಸಗಳನ್ನೂ ಯಾವುದೂ ಕರೆಕ್ಟಾಗಿ ಮಾಡಿಲ್ಲ. ಅಡುಗೆ ತಿಂಡಿ ಮಾಡ್ಕೊಳ್ಳೋದು, ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋದು, ಕಸ ಗುಡಿಸೋದು, ಒರೆಸೋದು, ಇಷ್ಟು ಬಿಟ್ಟರೆ ಯಾವುದೇ ಸಪ್ರೇಟ್ ಕೆಲಸಗಳನ್ನ ನಾನು ಮಾಡೋಕ್ಕೆ ಹೋಗಲಿಲ್ಲ. ಏನು ಮಾಡೋದು ನೋಡ್ರಿ, ಆದರೂ ಬೇಜಾರಾಯ್ತು ಭಾಳ. ಪಾಪ ಅವರು ನೋಡ್ರಿ ಇಲ್ಲೆಲ್ಲ ಅಲ್ಲೆಲ್ಲೋ ಹೋಗಿ ಥೈಲ್ಯಾಂಡಲ್ಲಿ ಟ್ರಿಪ್ಪಿಗಂತ ಹೋದವ್ರು ನೋಡ್ರಿ, ಪಾಪ ಅಲ್ಲಿ ತೀರ್ಕೊಂಡ್ರವ್ರು. ಇನ್ನೇನು ಮಾಡೋಕ್ಕಾಗಲ್ರಿ. ಹಣೆ ಬರ ಯಾರ್ಯಾರ್ದು ಎಲ್ಲೆಲ್ಲಿ ಇರ್ತೈತಿ, ಹೆಂಗಿರ್ತೈತಿ, ಅದಕ್ಕೆ ಅದು ಹಂಗೆ ನಡೆಯೋದನ. ನಾವೇನೋ ಚೇಂಜ್ ಮಾಡ್ತೀವಂದ್ರೂ ಅದು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಎಲ್ಲ ದೇವ್ರ ಕೈಯಾಗಿದ್ದಿದ್ದು. ನಿನ್ನೆ ಎಲ್ಲ ಪಾಪ ಮಣ್ಣು ಮಾಡಿರೋ. ಅಲ್ಲಿವರೆಗೂ ನೋಡ್ರಿ ನಾನು ಕಂಪ್ಲೀಟಾಗಿ ಟಿ ವಿ ನೋಡೋದು ಬಿಟ್ಟಂತೂ ಎದ್ದೇಳೇ ಇಲ್ಲ. ಇವತ್ತು ಬೆಳಗ್ಗೆಯಿಂದ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಹಾಗಾಗಿ ಕ್ಲೀನಿಂಗ್ ಕೆಲಸಗಳನ್ನ ನಾನು ಶುರು ಮಾಡ್ಕೊಂಡೀನಿ. ಇದು ಆಲ್ರೆಡಿ ಸ್ಯಾಟರ್ಡೇದು ಇದೊಂದು ವೀಡಿಯೋ ಇತ್ತಲ್ಲ, ಫಸ್ಟ್ ಇದನ್ನು ಅಪ್ಲೋಡ್ ಮಾಡಿಬಿಡೋನು. ಮತ್ತು ಈ ಕ್ಲೀನಿಂಗದೆಲ್ಲ ನಾಳೆ ಮಾಡಿರತ್ತಂತೇಳಿ ಇವಾಗ ಇದನ್ನು ನಾನು ಕಂಟಿನ್ಯೂ ಮಾಡೀನಿ ನೋಡ್ರಿ ವಿಡಿಯೋ. ಇವತ್ತು ನೋಡ್ರಿ ನಾನು ನೀರು ದೋಸೆಗೆ ರುಬ್ಕೊಂಡೇನಿ. ಆಲ್ರೆಡಿ ನಂದು ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಡೀಟೇಲಾಗಿ ತೋರಿಸಿದ್ದೀನಿ ಹೆಂಗೆ ಮಾಡೋದು ಅಂಥೇಳಿ. ಹಾಗಾಗಿ ಇದರಲ್ಲಿ ಅಷ್ಟೇನು ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡೋತ್ತಿಲ್ಲ. ರಾತ್ರಿ ನಾನು ನೆನೆಸಿಟ್ಕೊಂಡಿದ್ನೆಲ್ಲ ಅಕ್ಕಿನ, ಅದಕ್ಕೆ ನೋಡ್ರಿ ಬೆಳಗ್ಗೆ ಎದ್ದ ರುಬ್ಬುವಾಗ 1 ಕಪ್ಪಷ್ಟು ತೆಂಗಿನ ತುರಿ ಹಾಕ್ಕೊಂಡೆ. ನಾನು ಹಸಿ ತೆಂಗಿನ ತುರಿ ಹಾಕಿ ರುಬ್ಕೊಂಡೇನಿ. ನೋಡ್ತಿರ್ಬೋದು ನೀವು ಇವಾಗ ಎಷ್ಟು ತೆಳುವಾಗೆ ಬೇಕಲ್ಲ ನೋಡ್ರಿ, ಇಷ್ಟು ತೆಳುವಾಗ ನಾನು ಮಾಡ್ಕೊಂಡೇನಿ. ಫಸ್ಟ್ ಟೈಮ್ ಮಾಡೋರು ಸ್ವಲ್ಪ ಗಟ್ಟಿಗೆನ ಮಾಡ್ಕೊರಿ, ಯಾಕಂದ್ರೆ ಬರ್ತಾವೋ ಇಲ್ಲೋ ಅನ್ನೋದು ಅಂಜಿಕೆ ಇರ್ತೈತಿ ಸ್ವಲ್ಪ. ಹಾಗಾಗಿ ನನಗಿವಾಗ ನಾನು ಸುಮಾರು ಸಾರಿ ಮಾಡಿರೋದ್ರಿಂದ ನನಗಿವಾಗ ಪರ್ಫೆಕ್ಟಾಗಿ ಬರ್ತಾವೆ ನೋಡ್ರಿ ದೋಸೆ. ಹಾಗಾಗಿ ನಾನು ಸ್ವಲ್ಪ ತೆಳುವನ್ನು ಮಾಡ್ಕೊಂಡೀನಿ. ನಂತರ ನೋಡ್ರಿ ತೆಂಗಿನಕಾಯಿ ಚಟ್ನಿನೂ ಅಷ್ಟೇ ನಾನು ಸುಮಾರು ಸಾರಿ ತೋರಿಸಿದ್ದೀನಿ ನಿಮಗೆಲ್ಲ. ಕಾಯಿ, ಕಡಲೆ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ತೆಂಗಿನಕಾಯಿ ಚಟ್ನಿನ ಮಾಡ್ಕೊಳಕತ್ತೀನಿ. ಮತ್ತು ಇವತ್ತು ಇದ್ರ ಜೋಡಿ ಕ್ಯಾಪ್ಸಿಕಮ್ ಗ್ರೇವಿ ಮಾಡತ್ತೇನೆ ನಾನು. ಫಸ್ಟ್ ಟೈಮ್ ನಾನು ಒಂದು ಡಿಫ್ರೆಂಟಾಗಿ ಮಾಡತ್ತೀನಿ. ಅದನ್ನು ಹೆಂಗೆ ಮಾಡೋದು ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಇವಾಗ ನೋಡ್ರಿ ಚಟ್ನಿನೂ ರುಬ್ಬಿನಿ ನಾನು. ಇವಾಗ ಚಟ್ನಿಗೆ ಒಗ್ಗರಣೆ ಹಾಕೊಳ್ತೀನಿ. ಈ ಒಗ್ಗರಣೆ ಹಾಕ್ದ ಚಟ್ನಿ ತಿನ್ನೋಕ್ಕಾಗೋದಿಲ್ಲ ನೋಡ್ರಿ. ನಾನಂತೂ ಚಟ್ನಿಗೆ ಒಗ್ಗರಣೆ ಇಲ್ಲಾಂದರೆ ತಿನ್ನೋದೇನೇ ಇಲ್ಲ. ಪ್ರತಿ ಸರಿ ನಾನು ಚಟ್ನಿ ಮಾಡಿದಾಗ್ಲೂ ಒಗ್ಗರಣೆ ಹಾಕಿ ನಾನು ಆಮೇಲೆ ತಿನ್ನೋದು. ನೋಡ್ರಿ ಚಟ್ನಿ ರೆಡಿ ಆಯಿತು. ದೋಸೆಗೂ ರುಬ್ಬಿಟ್ಟೆ ನಾನು. ಇವಾಗ ಪಲ್ಯ ಒಂದು ಮಾಡ್ಕೋಬೇಕು.
ಬರೀ ಚಟ್ನಿ ಜೋಡಿ ತಿಂದರೂ ಚಲೋ ಇರ್ತೈತಿ. ಆದ್ರೆ ನಾನು ಪಲ್ಯನೂ ಮಾಡತ್ತೀನಿ. ಬರ್ರಿ ಇವಾಗ ಇದನ್ನು ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ನೋಡಿರಿ ಒಂದು ಬಾಳ್ಗಿಗೆ ಒಂದು ದೊಡ್ಡ 3 ಕ್ಯಾಪ್ಸಿಕಮ್ನ ನಾನು ಕಟ್ ಮಾಡ್ಕೊಂಡೀನಿ ನೋಡಿರಿ. ಅದ್ರ ಜೋಡಿ ಒಂದು ದೊಡ್ಡದು ಈರುಳ್ಳಿನ ಕಟ್ ಮಾಡ್ಕೊಂಡೀನಿ. ಈರುಳ್ಳಿನ ಭಾಳ ಸಣ್ಣಗೆ ಕಟ್ ಮಾಡ್ಕೊಂಡಿಲ್ಲ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡೀನಿ. ಕಟ್ ಮಾಡಿಕೊಂಡು ಇವಾಗ ನೋಡಿರಿ ಅದಕ್ಕೆ ಒಂದು ಚೂರ ಎಣ್ಣೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳಕತ್ತೀನಿ. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿರಿ ಸ್ವಲ್ಪ ಸಾಫ್ಟ್ ಆಗೈತಿದೆ. ಇವಾಗ ಇದನ್ನೆಲ್ಲ ಒಂದು ತಟ್ಟೆಗೆ ಎತ್ತಿಟ್ಕೊಳಕತ್ತೀನಿ ನಾನು. ಎತ್ತಿಟ್ಕೊಂಡು ನಂತರ ನೋಡಿರಿ ಅದ ಬಾಣಲಿಗೆ ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೊಳಕತ್ತೀನಿ. ಬೆಣ್ಣೆ ಇಲ್ಲಾಂದ್ರೆ ನೀವು ಬರೀ ಎಣ್ಣೆ ಒಳಗೂ ಮಾಡ್ಬೋದು. ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡೀನಿ, ಆಮೇಲೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡೀನಿ. 2 ಬಿಸಿ ಆದ ನಂತರ ನೋಡಿರಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊಳಕತ್ತೀನಿ. ಇವಾಗ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಒಂದು ಈರುಳ್ಳಿ ಹಾಕ್ಕೊಳಕತ್ತೀನಿ ನೋಡಿರಿ. ನಾನು ಸಣ್ಣಗೆ ಹೆಚ್ಚಿರಬೇಕು. ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದು 2 ಟೊಮೆಟೊ ಅಷ್ಟು ನಾನು ಟೊಮೆಟೊನ ಮಿಕ್ಸಿಗೆ ಹಾಕಿ ರುಬ್ಬಿದ್ದು ನೋಡಿರಿ, ಟೊಮೆಟೊ ಪ್ಯೂರಿ ಅದನ್ನು ಹಾಕ್ಕೊಳಕತ್ತೀನಿ ನೋಡ್ರಿ. 2 ಟೊಮೆಟೊ ತೊಗೊಂಡು ಪ್ಯೂರಿ ಮಾಡ್ಕೊಂಡಿದ್ನೇನೆ ಅದನ್ನು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳತ್ತೀನಿ. ಒಂದು 5 ನಿಮಿಷ ಆದಮೇಲೆ ನೋಡಿರಿ ಅದು ಎಣ್ಣೆ ಬಿಟ್ಕೊಳ್ತೈತಿ. ಆವಾಗ ಅದಕ್ಕೆ ಮಸಾಲೆ ಖಾರ ಹಾಕ್ಕೊಳಕತ್ತೀನಿ ನೋಡಿರಿ. ಮಸಾಲೆ ಖಾರ ಇಲ್ಲಂದವರು ಹಚ್ಚ ಖಾರದ ಪುಡಿನೂ ಹಾಕ್ಕೋಬೋದು. ಖಾರ ಹಾಕ್ಕೊಂಡು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡೇನಿ, ಅರ್ಧ ಚಮಚದಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡಿದ್ದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೇನೆ ನೋಡ್ರಿ. ಈಗ ನೋಡಿರಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳಕತ್ತೀನಿ. ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಇಲ್ಲ. ಕಸೂರಿ ಮೇಥಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚಲೋ ಇರ್ತೈತಿ, ಆ ಘಮನೂ ಚಲೋ ಇರ್ತೈತಿ. ಹಾಗಾಗಿ ಕಸೂರಿ ಮೇಥಿ ಹಾಕ್ಕೊಂಡೇನಿ. ಇಷ್ಟನ್ನು ಹಾಕ್ಕೊಂಡು ಚಂದಾಗ ನೋಡಿರಿ ಎಲ್ಲನೂ ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು 2 ಚಮಚದಷ್ಟು ಹುರ್ಗಡ್ಲೆ ಪುಡಿ ಹಾಕ್ಕೊಳಕತ್ತೀನಿ. ಅಂದ್ರೆ ಪುಟಾಣಿ ಪುಡಿ, ನಮ್ಮ ಸೈಡ್ ನಾವು ಪುಟಾಣಿ ಅಂತೀವಿ. ಹುರ್ಗಡ್ಲೆ ಪುಡಿ ಹಾಕ್ಕೊಳತ್ತೆ ನೋಡಿರಿ. ಹುರ್ಗಡ್ಲೆ ಪುಡಿ ಇಲ್ಲ ಅನ್ನೋರು 2 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕೋಬೋದು. ಇದನ್ನು ಹಾಕ್ಕೊಳ್ಳೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರ್ತೈತಿ. ಹಾಗಾಗಿ ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೇನು ನೋಡಿರಿ. ನೋಡ್ತಿರ್ಬೋದು ನೀವು, ಗಟ್ಟಿಯಾಗೈತಿ ಇವಾಗ ಗ್ರೇವಿ. ಅದಕ್ಕೆ ಸ್ವಲ್ಪನ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಇವಾಗ ಇದಕ್ಕೆ 1.5 ಚಮಚದಷ್ಟು ಹಾಲಿನ ಕೆನೆ ಹಾಕ್ಕೊಳತ್ತೇನೆ ನೋಡಿರಿ. ಫ್ರಿಜ್ಜಲ್ಲಿ ನಾನು ತೆಗೆದಿಟ್ಟಿರ್ತೇನೆಲ್ಲ ಹಾಲಿನ ಕೆನೆ, ಅದರಲ್ಲಿ 1.5 ಚಮಚದಷ್ಟು ಹಾಲಿನ ಕೆನೆ ಹಾಕ್ಕೊಳಕತ್ತೀನಿ. ಹಾಲಿನ ಕೆನೆ ಹಾಕೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿರ್ತೈತಿ. ಇವಾಗ ನೋಡಿರಿ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿನಿ. ಇವಾಗ ಇದನ್ನು 1-2 ನಿಮಿಷ ಮುಚ್ಚಿ ನೋಡಿರಿ ಬೇಯಿಸ್ಕೊಳಕತ್ತೀನಿ. ಇವಾಗ ಎಣ್ಣೆ ನೋಡಿರಿ ಮೇಲ್ಗಡೆ ಎಲ್ಲ ತೇಲಿ ಬಂದೈತಿ, ಕೆನೆ ಎಲ್ಲ ಹಾಕಿರೋದ್ರಿಂದ. ಇವಾಗ ಅದನ್ನು ಚಂದಾಗ ಮಿಕ್ಸ್ ಮಾಡಿಕೊಂಡು ನಾವು ಆವಾಗಲೇ ಏನೋ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಅದನ್ನು ಹಾಕ್ಕೊಳಕತ್ತೀನಿ ನೋಡಿರಿ. ಇವಾಗ ಅದನ್ನ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇವಾಗ ಇದಕ್ಕೆ ಸ್ವಲ್ಪನ ನೀರು ಹಾಕ್ಕೊಂಡು ಒಂದು 5 ನಿಮಿಷ ಮುಚ್ಚಿಟ್ರೆ ರೆಡಿ ಆಯ್ತು ನೋಡಿರಿ ಪಲ್ಯ. ನೋಡಿರಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿನಿ, ಅದನ್ನು ಮಿಕ್ಸ್ ಮಾಡಿಕೊಂಡು ನಾನು ಮುಚ್ಚಿಟ್ಕೊಳಕತ್ತೀನಿ. ಆಲ್ರೆಡಿ ನಾವು ಇದನ್ನು ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಹಾಗಾಗಿ ಜಾಸ್ತಿ ಹೊತ್ತು ಏನು ಕುದಿಸೋ ಅವಶ್ಯಕತೆ ಇಲ್ಲ. ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನೋಡಿರಿ ಪಲ್ಯ ರೆಡಿ ಆಯಿತು. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳಕತ್ತೀನಿ ನಾನು. ನೋಡಿರಿ ಡಿಫ್ರೆಂಟ್ ಆಗಿರ್ತೈತಿ. ಒಂದೇ ಥರ ಕ್ಯಾಪ್ಸಿಕಮ್ ಪಲ್ಯ ಮಾಡಿ ತಿನ್ನೋರು ಒಂದು ಸರಿ ಈ ಥರ ಟ್ರೈ ಮಾಡಿರಿ, ಭಾರಿ ಮಸ್ತ್ ಇರ್ತೈತಿ. ಚಪಾತಿ ಜೋಡಿ, ರೊಟ್ಟಿ ಜೋಡಿ, ಆಮೇಲೆ ದೋಸೆ, ಪೂರಿ ಎಲ್ಲದರ ಜೊತೆ ತಿನ್ಬೋದು. ಇದನ್ನು ನಿಮ್ಮ ಮನೆಯಾಗ ಒಂದು ಸರಿ ಟ್ರೈ ಮಾಡಿ ನೋಡಿರಿ. 5 ನಿಮಿಷ ಕ್ಲೋಸ್ ಮಾಡಿ ಇಟ್ಟೇನಿ. ಇವಾಗ ನೋಡಿರಿ 5 ನಿಮಿಷ ಆದ ನಂತರ ಪಲ್ಯ ಬೆಂದತಿ ನೋಡಿರಿ. ಇವಾಗ ಪಲ್ಯ ರೆಡಿ ಆಯಿತು. ನೀವು ನಿಮ್ಮ ಮನ್ಯಾಗ ಒಂದು ಸರಿ ಟ್ರೈ ಮಾಡಿರಿ, ಟೇಸ್ಟು ಡಿಫ್ರೆಂಟಾಗಿರ್ತೈತಿ. ಇವಾಗ ನೋಡಿರಿ ಚಟ್ನಿ ಮತ್ತು ಪಲ್ಯ ಎರಡು ರೆಡಿ ಆಯಿತು. ನಾನಿವಾಗ ದೋಸೆಗೆ ಹಾಕ್ಕೊಳಕತ್ತೀನಿ. ಒಂದು ತವ ಇಟ್ಕೊಂಡು ಅದಕ್ಕೆ ನೋಡಿರಿ ಎಣ್ಣೆ ಹಾಕ್ಕೊಂಡು ಸಿಲಿಕಾನ್ ಬ್ರಷಲ್ಲಿ ನಾನು ಈ ಥರ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳಕತ್ತೀನಿ. ಈರುಳ್ಳಿ ಹಚ್ಕೊಂಡ್ರೂ ದೋಸೆ ಚಲೋತಾಗ ಹೇಳ್ತಾವೆ ನೋಡಿರಿ. ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನಾನು ದೋಸೆ ಹಿಟ್ಟನ್ನ ಹಾಕ್ಕೊಳಕತ್ತೀನಿ. ಈ ದೋಸೆ ಅಷ್ಟೇ ರೀ, ಭಾರಿ ಮಸ್ತ್ ಆಕ್ಕವು. ಮತ್ತು ಇದು ತವಾಗೆಲ್ಲ ಏನೂ ಅಂಟ್ಕೊಳ್ಳೋದಿಲ್ಲ. ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ತವಾಗೆಲ್ಲ ಏನೂ ಅಂಟ್ಕೊಳ್ಳೋದಿಲ್ಲ, ಮತ್ತು ಇದು ಸೀದೋಗೋದಿಲ್ಲ ದೋಸೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನೋಡಿರಿ ದೋಸೆ ಹಾಕ್ಕೊಂಡು ನಂತರ ನಾನು ಮೇಲ್ಗಡೆ ಎಣ್ಣೆ ಹಚ್ಕೊಳಕತ್ತೀನಿ. ಇದಕ್ಕೆ
ನೋಡ್ತಿರ್ಬೋದು ದೋಸೆ ಎಡ್ಜಸ್ಸಿಗೆಲ್ಲ ನೋಡ್ರಿ ಎಷ್ಟು ಚಂದ ಅದ ದೋಸೆ ಬಿಟ್ಕೊಂಡತಿ ನೋಡ್ರಿ. ಈಗ ದೋಸೆ ನಾನು ಭಾರಿ ಮಸ್ತ ರೆಡಿಯಾಗ್ಯಾವು. ಇನ್ನೂ ತೆಳ್ಳಗ ಹಿಟ್ಟು ಮಾಡಿಕೊಂಡು ಇನ್ನೂ ಹಾಕ್ಕೋಬೋದು. ನಾನು ಸ್ವಲ್ಪ ಮೀಡಿಯಮಾಗ ಹಾಕ್ಕೊಂಡೇನೆ, ಅಂದ್ರೆ ಭಾಳ ನೀರು ಮಾಡ್ಕೊಂಡಿಲ್ಲ, ಭಾಳ ಗಟ್ಟಿನೂ ಮಾಡ್ಕೊಂಡಿಲ್ಲ. ನೋಡ್ತಿರ್ಬೋದು ಎರಡನೇ ದೋಸೆ ಎಷ್ಟು ಮಸ್ತ್ ಬರತ್ತೈತೆ ಅಂಥೇಳಿ. ಅದು ಮೊದಲನೇ ದೋಸೆ. ಎರಡನೇ ದೋಸೆ ನೋಡ್ರಿ ಅಗದಿ ಭಾರಿ ಬರತ್ತೈತಿ. ನನಗೂ ಫಸ್ಟ್ ಟೈಮ್ ಮಾಡುವಾಗ ಹೆಂಗೆ ಬರ್ತಾವೆ ಏನೋ ಅನ್ನೋ ಅಂಜಿಕಿತ್ತು. ಫಸ್ಟ್ ಟೈಮ್ ಮಾಡಿದಾಗ ಮಾಮೂಲಿ ದೋಸೆ ಹೆಂಗೆ ಹಾಕವಲ್ಲ ಹಂಗನೇ ಆಗಿದ್ದು. ಎರಡನೇ ಸರಿ ಮಾಡಿದಾಗ ಸ್ವಲ್ಪ ಗೊತ್ತಾತಲ್ಲ ಹೆಂಗಂಥೇಳಿ, ಆವಾಗ ಸ್ವಲ್ಪ ತೆಳು ಮಾಡ್ಕೊಂಡೇನೆ. ಮತ್ತು ಹಂಗೆ ಮೂರನೇ ಸರಿ ನಾಲ್ಕನೇ ಸರಿ ಹಂಗೆ ಮಾಡಿದಾಗೆಲ್ಲ ಸ್ವಲ್ಪ ತೆಳು ಮಾಡಿಕೊಂಡು ಇವಾಗ ನೋಡ್ರಿ ದೋಸೆ ಪರ್ಫೆಕ್ಟಾಗಿ ನೀರು ದೋಸೆ ಮಾಡ್ತೀನಿ ನಾ ಇವಾಗ. ನೋಡ್ರಿ ದೋಸೆನೂ ರೆಡಿಯಾಗಿದ್ದಾವೆ. ಎಷ್ಟು ಮಸ್ತ ಬಂದವು ಅಂಥೇಳಿ ನಿಮಗೆ ಕಾಣಿಸ್ತಿರ್ಬೋದು. ನಾವು ಮಾಮೂಲಿ ದೋಸೆ ಏನು ತಿಂತೇವಲ್ಲ ಅದಕ್ಕಿನ್ನ ಈ ನೀರು ದೋಸೆ ಟೇಸ್ಟ್ ಭಾರಿ ಇರ್ತದೆ ನೋಡ್ರಿ. ಇವಾಗ ನಾನು ದೋಸೆ ಹಾಕಿ ಕೊಡಾಕತ್ತೀನಿ ನಮ್ಮ ಮನೆಯವ್ರಿಗೆ. ನೋಡ್ತಿರ್ಬೋದು ಎಷ್ಟು ಭಾರಿ ಮಸ್ತ್ ಬಂದವು ದೋಸೆ ಅಂಥೇಳಿ. ಪಲ್ಯನೂ ಅಷ್ಟೇ ಟೇಸ್ಟ್ ಭಾರಿ ಮಸ್ತಾಗಿತ್ತು. ನಂತರ ನೋಡ್ರಿ ತಿಂಡಿ ಎಲ್ಲ ಆದಮೇಲೆ ನಾನು ವಾಷಿಂಗ್ ಮಿಷಿನ್ಗೆ ಬೆಳಗ್ಗೆನ ಹಾಕಿದ್ನಿ ಬಟ್ಟೆ, ಅವೆಲ್ಲ ವಾಶ್ ಆಗಿದ್ದು. ಇವಾಗ ಒಣಗಿ ಹಾಕತ್ತೇನೆ ನೋಡ್ರಿ, ಯಾಕಂದ್ರೆ ಮಧ್ಯಾಹ್ನದ ಮಳೆಯದು ಬಂದ್ರೆ ಬಟ್ಟೆ ಒಣಗೋದಿಲ್ಲ ಅಂಥೇಳಿ ಫಸ್ಟು ಬಟ್ಟೆ ಎಲ್ಲ ಒಣಗಿ ಹಾಕ್ಬಿಟ್ಟು ನಂತರ ಸ್ನಾನಕ್ಕೆ ಹೋದ್ರಾತಂತೇಳಿ ಬಟ್ಟೆನೆಲ್ಲ ನಾನು ಒಣಗಿ ಹಾಕಕತ್ತೀನಿ. ಇವಾಗ ಮಳೆ ಟೈಮಲ್ಲಿ 2 ದಿವಸ 3 ದಿವಸ ಬಿಟ್ಟರೂ ಅಷ್ಟೇ ಜಾಸ್ತಿ ಬಟ್ಟೆ ಹಾಕವು. ಆಮೇಲೆ ಒಣಗಿ ಹಾಕೋಕ್ಕೂ ಜಾಗ ಇಲ್ಲ ನಮ್ಗೆ. ಇಲ್ಲೊಂದು 3 ಹಗ್ಗ ಕಟ್ಟಿದ್ದೀವಿ ಅಷ್ಟೇ ನಾನು. ಹಾಗಾಗಿ ಇವಾಗ ನಾನು ಮುಂಚೆ ಆದ್ರೆ ಒಂದು 3 ಡೇಸ್ಗೆ ಒಂದು ಸರಿ ಹಾಕ್ತಿದ್ನಿ. ಇವಾಗ ಒಂದು ದಿವಸ ಬಿಟ್ಟು ಒಂದು ದಿವಸ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತೇನೆ ನೋಡ್ರಿ ಫೈನಲಾಗಿ ಬಟ್ಟೆ ಎಲ್ಲ ಒಣಗಿ ಹಾಕಿದ್ದೀನಿ. ದಿನ ಅಷ್ಟೇ ನಾನು ಏನಂತಂದ್ರೆ ಎಲ್ಲ ಕೆಲಸ ನನ್ನ ಮುಗಿದಾದ್ಮೇಲೆ ಯಾವುದಾದ್ರೂ ಒಂದು ಕ್ಲೀನಿಂಗ್ ಕೆಲಸನ ನಾನು ಮಾಡ್ತೇನೆ. ಯಾವುದಂದ್ರೆ ಇದು ಕಿಟಕಿ ಒರೆಸೋದಾಗಿರ್ಬೋದು, ಆಮೇಲೆ ಈ ಥರ ಸಿಂಕ್ ತೊಳೆಯೋದು, ಬಾತ್ರೂಮ್ ತೊಳೆಯೋದು, ಏನಾದರೂ ಒಂದು ಈ ಥರ ಕ್ಲೀನಿಂಗ್ ಕೆಲಸಗಳನ್ನ ನಾನು ಇಟ್ಕೊಂಡಿರ್ತೀನಿ. ಇದೊಂದು ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಯಾಕಂದ್ರೆ ಒಂದೇ ಸರಿ ಮಾಡೋಕ್ಕೂ ನಮಗೂ ಬೇಸರ ಆಕತಿ. ಹಾಗಾಗಿ ನೋಡ್ರಿ ಒಂದೊಂದು ದಿವಸ ಮ್ಯಾಟ್ ಒಗೆಯೋದು ಈ ರೀತಿ ಎಲ್ಲ ನಾನು ಒಂದೊಂದು ದಿವಸ ಇಟ್ಕೊಂಡಿರ್ತೀನಿ. ಇವತ್ತಿನ ದಿವಸ ನೋಡ್ರಿ ಸಿಂಕನ್ನ ವಾಶ್ ಮಾಡಕತ್ತಿದ್ದೇನೆ. ಇದಿಷ್ಟಾದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದ್ರೆ ಮುಗೀತು. ಮತ್ತು ಮಧ್ಯಾಹ್ನಕ್ಕೆ ಪಲ್ಯ ಅಂತೂ ಐತಿ, ಅದಕ್ಕೆ ನಾನು ಚಪಾತಿ ಮಾಡ್ಬೇಕಂತ ಅಂದ್ಕೊಂಡೀನಿ. ಅಷ್ಟೇ ನೋಡ್ರಿ ಇವತ್ತಿನ ಕೆಲಸ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ನೋಡಿದ್ರಲ್ಲ. ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಮಗಿನ್ನೂ ಹೆಚ್ಚು ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಬಾಯ್.